ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಇವತ್ತು ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದುಬಿಟ್ಟು ಈಗ ಆರೂವರೆ ಐತಿ. ಇವತ್ತು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸರಿ, ನಾವು ಟೆರೆಸ್ ಮೇಲೆ ನಾವು ಟೆರೆಸ್ಸಿಗೆ ಹೊಂಟೀವಿ. ಮುಂಚೆ ಮಕ್ಕೊಂಡಿದ್ದೀನಿ, ಎಬ್ಸಿದ್ದು ಬಟ್ಟೆ ನೋಡ್ರಿ ಎಲ್ಲ ಎಷ್ಟು ಚಂದ ಕ್ಲೀನ್ ಆಗತ್ತಿದೆ. ಇದೆಲ್ಲ ಫುಲ್ ಗಿಡಗಳಿದ್ದು ಎಲ್ಲ JCB ಅಷ್ಟು ಕಿತ್ತೋಗದ. ನೋಡ್ರಿ ಎಲ್ಲ ಗುಂಪು 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 ಹಾಕ್ಯ ಎಲ್ಲ ಕ್ಲೀನ್ ಆಗೈತಿ. ಈಗ ಎದ್ದಿನಲ್ಲ, ಈಗ ಫ್ರೆಶ್ ಅಪ್ ಆಗಿಲ್ಲ. ಮಮ್ಮಿ ಆಲ್ರೆಡಿ ಮೇಲೆ ಟೆರೆಸ್ ಮೇಲೆ ಬಂದಿದ್ದಕ್ಕೆ ನಾವು ಟೆರೆಸ್ ಮೇಲೆ ಬಂದ್ವಿ. ನೀರು ಇದ್ದಾವೆ. ಮಧ್ಯಾಹ್ನ ಎರ್ಸಿದ್ರೆ ನಡೆಯುತ್ತೆ. ಮಧ್ಯಾಹ್ನ ಮೋಟ್ರ್ ಆನ್ ಮಾಡ್ಬೇಕು. ಅಷ್ಟೇ ಐತಿ ಫ್ರೆಂಡ್ಸ್. ನೋಡ್ರಿ, ಈಗ ಸನ್ರೈಸ್ ಆಗ್ತಾಯಿತಿ. ನೋಡೋಣ, ಸ್ವಲ್ಪ ಟೈಮ್ ಲ್ಯಾಪ್ಸ್ ಇಟ್ಟು ಬೇಡ ಬಿಡ್ರಿ. ಆಮೇಲೆ ಫುಲ್ ಸನ್ರೈಸ್ ಆಗಿದ ಮೇಲೆ ತೋರಿಸ್ತೀನಿ. ಮತ್ತು ಈಗ ಸುಮ್ಮನೆ ಟೈಮ್ ಲ್ಯಾಪ್ಸ್ ಇಡೋಕ್ಕೂ ಎಲ್ಲಿ ಇಡಬೇಕು, ಎಲ್ಲಿ ಹೆಂಗೆ ಇಡಲಿ ಫೋನ್ನ. ಹಾಗಾಗಿ ನೋಡೋಣ, ನಾನು ಟ್ರೈ ಮಾಡ್ತೀನಿ ತರ್ರಿ. ನಮ್ಮ ಸಿಂಟೆಕ್ಸಿಗೆ ಇಲ್ಲಿ ಇಡಕ್ಕೆ ಟ್ರೈ ಮಾಡ್ತೀನಿ. ವೇಟ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಇಲ್ಲಿ ಇಡಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ಸನ್ರೈಸ್ ಆಯಿತು. ನಾವು ಈಗ ಕೆಳಗೆ ಹೋಗ್ಬೇಕು, ಬಟ್ ಇನ್ನೂ ಹೋಗಿಲ್ಲ. ಹೆಂಗೆಂಗೋ ಜುಗಾಡು ಮಾಡಿ ಸ್ವಲ್ಪ ತಂದು ಆಲ್ರೆಡಿ ಇಡೋ ಮಟ್ಟ ಆಲ್ರೆಡಿ ಸ್ವಲ್ಪ ಸನ್ರೈಸ್ ಆಗಿತ್ತು. ಇಲ್ಲಿ ಹೆಂಗೆಂಗೋ ಜುಗಾಡು ಮಾಡಿ ಇಲ್ಲಿ ಫೋನ್ ಇಲ್ಲಿ ಇಟ್ಟಿದ್ದೆ. ಟೈಮ್ ಲ್ಯಾಪ್ಸ್ ಹೆಂಗೋ ಆಯಿತು, ಬಟ್ ಸ್ವಲ್ಪ ಬೇಗ ಆಗಬೇಕಿತ್ತು ಅಂತಂದು ಸ್ವಲ್ಪ ರಿಗ್ರೆಟ್ ಇದೆ. ಬಟ್ ಸ್ಟಿಲ್ ಅಷ್ಟಾದರೂ ಆಯ್ತಲ್ಲ, ಸ್ವಲ್ಪ ಖುಷಿ ಇದೆ. ಇದು ಕಲ್ಲು ಇಲ್ಲಿ ಇಟ್ಬಿಡೋಣ. ಇಲ್ಲಿಟ್ಟಿಲ್ಲ ಅಮ್ಮನೇ ಈ ಥರ ಇಲ್ಲ. ಓಕೆ, ಸ್ಟೇ ಟ್ಯೂನ್ ಆಗಿರಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಫ್ರೆಂಡ್ಸ್ ನೋಡ್ರಿ, ಈಗಕ್ಕೆ ಲಾಗ್ ಮಾಡೋ ಅಂತಾರ, ಬಟ್ ಸ್ಟಿಲ್ ಫೋನ್ ತಗೊಂಡು ಹೋಗಿಲ್ಲ ಮ್ಯಾಗ, ಅದಕ್ಕೆ ಮಾಡಿಲ್ಲ ಅಂತ ಸುಳ್ಳು ಎಲ್ಲ ಗೊತ್ತೈತಪ್ಪಿ, ಎಲ್ಲ ಗೊತ್ತೈತಿ. ನೀನು ಫೋನ್ ಬಂದಿದ್ದು, ಎಡಿಟ್ ಮಾಡ್ಕೊಂಡು ಕುಂತಿದ್ದು ಹಂಗೆ ಹೇಳ್ಬೇಕಿತ್ತು. ಹಂಗೆ ಕೇಳಿದ್, ಸುಳ್ಳ ಕೇಳಿದಿ. ಹೇಳ ಅಂದ್ರೆ ಫ್ರೆಂಡ್ಸ್, ಆಗಳೇನೆ ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಎಡಿಟ್ ಮಾಡ್ತಾ ಇದ್ದೆ, ಹಾಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಹಂಗೆ ಚೇಂಜ್ ಯಾಕೆ ಮಾಡಿದ್ವಿ? ನಿಂಗೆ ಅದಕ್ಕೆ ಬೇಕು, ನಿಂದು ನೀನು ಮಾಡು. ನೀನು ಬ್ರಷ್ ಮಾಡ್ಬೇಕು, ನೀನಂದೆಲ್ಲ ಬ್ರಷ್ ಆಗಿದೆ. ನಾನೇನಿಲ್ಲ, ನಿಜ ಅಂತ ತೋರಿಸ್ತೀನಿ. ನಾನು ಬ್ರಷ್ ಮಾಡಿಲ್ಲ ನಾನು ಹೇಳಿ ಆಲ್ರೆಡಿ ಲಾಗ್ನಾಗ ನಂದು ಮಾಡಿ ನನ್ನ ಸತ್ಯನೇ ಇರ್ತೈತಿ. ನೀ ಸುಳ್ಳು ಹಾಕಿ ಅಂತ ಸುಳ್ಳು ಇತ್ತಿತ್ತಾಗ ಯಾರ್ದ ಕಲ್ತಾಳಾಕಿ ಯಾರ್ದ ಕಲ್ತೀನಿ ನೋಡಿ ತೋರ್ಸಿ, ನಿಂದ ಕಲ್ತೀನಿ ನೋಡ್ರಿ. ಇವಾಗ ಅವನು ಬ್ರಷ್ ಮಾಡ್ಲಿಲ್ಲಂಗೆ ಏನು ಮಾಡಿಲ್ಲಂಗೆ ನನಗೆ ಇದು ಮಾಡಕ್ಕೆ ಬರ. ಏನು ಮಾಡ ಅಂತ ಸುಮ್ಮನೆ ನನ್ನ ತಂಡಿಗೆ ಬರ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಅದೇ ಹೇಳಕ್ಕೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿದೆ. ಬಟ್ ನಂಗೆ ಬ್ರಷ್ ಮಾಡಿದಾಗ ಲಾಗ್ ಕಂಟಿನ್ಯೂ ನಂದು ಮಾತ್ರ ಕಂಟೆಂಟ್ ಮಸ್ತ್ ಸಿಗ್ತೈತಲ್ಲ ನೀನು ನೋಡಿಯೋದಾಗ. ಹೆಂಗ ಸಿಗ್ತೈತೆ ಕಂಟೆಂಟ್ ಬರೀ? ಅದಿಲ್ಲ, ನೀನು ಲಾಗ್ ಪೂರ್ತಿ ನಂದ ಕಂಟೆಂಟ್ ಇಲ್ಲ ಬೆಳೆಸ್ಕೋ. ನಂದೇ ಇಲ್ಲ ಹಂಗೇನಿಲ್ಲ. ನಿನ್ನೇನು ಒಂದು ಕಂಟೆಂಟ್ ಅಂತ, ಬಟ್ ಅದೇನು ಅಪ್ಲೋಡ್ ಆಗಂಗಿಲ್ಲ, ಯಾಕಂದ್ರೆ ಪಾರ್ಟ್ 2 ಸಾಯಂಕಾಲ ಅಪ್ಲೋಡ್ ಆಗ್ತೈತಿ. ಆಲ್ರೆಡಿ ನನಗೆ ಹೇಳಿದ ಮತ್ತೆ ನಿನ್ನೆ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗಿ ಕನ್ವರ್ಟ್ ಆಗೈತಿ. ಹಾಗಾಗಿ ಮತ್ತೆ ಇವತ್ತು ಸ್ವಲ್ಪ ವಿಡಿಯೋ ಲೆಂತ್ ಮಾಡೋದು ಬೇಡ ಅಂತ ನನಗೈತಿ. ಎಷ್ಟಾಗುತ್ತೆ ಅಷ್ಟು. ಇದು ನಾಳೆ ಬರ್ತೈತಿ. ಇವತ್ತು ಸಾಯಂಕಾಲ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಬೆಳಿಗ್ಗೆ ಈಗ ಬ್ರಷ್ ಮಾಡಿ ಅಪ್ಲೋಡ್ ಮಾಡೋಕೆ ಇಡ್ತೀನಿ ವಿಡಿಯೋನ. ಆಲ್ರೆಡಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡೀನಿ ವಿಡಿಯೋನ.
ಓಕೆ ಸ್ಟೇಟಿಂಗ್ ನನಗೆ ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ ರೆಸ್ಟ್ ಮಾಡಿದ್ಮೇಲೆ. ಸರಿ ಮಾಡಿದ್ವಿ. ಏನು ಮಾಡಿದ್ವಿ ಗಿಡ ಏನು ಮಾಡಿದ್ವಿ? ಇವತ್ತು ಬಿದ್ದಲ್ಲ ಹಚ್ಚಿತ್ತಿರ ನೀವು ಮಣ್ಣು ತೊಗೊಂಬ 2 ರಾಸ್ ಹಾಕ್ತೇನೆ ನಾನು ಇದನ್ನ ಗೊತ್ತಾಗಲ್ಲ ಈಗ ಹೆಂಗೆ ಸಾಕೀಗ ನಿಮ್ಮ ಮಣ್ಣು ತೊಗೊಂಬ ನೀವು ಹೇಳ್ತಾನೆ. ಜಗಳ ಮಾಡಂತದಲ್ಲಿ ಎಲ್ಲೇ ನೋಡಲ್ಲಿ ಇವಿನ ಜಗಳ ಮಾಡಂತ. ಹಾಂ ಫ್ರೆಂಡ್ಸ್ ಈಗ ಎಲ್ಲ ಹಾಂ ಪಪ್ಪ ಹಾಂ ಈಗೆಲ್ಲ ಬ್ರಷು ಈಗ ಆಯಿತು. ಹೇಗೆ ಹಾಕೋದು ಅದು ಸರಿ ಕೂತಿರ್ತಿಲ್ಲ. ಬಟ್ ಇರಲಿ ಬಿಟ್ಟು ಹೆಂಗಿದ್ರೆ ಆಮೇಲೆ ಒಂದೊಂದು ಕಡೆ ಕತ್ಲಾಗ್ತೈತಿ. ನಾನು ಟಾರ್ಚ್ ಹಚ್ಚೋದು ಮತ್ತು ಫೋನಾಗ ಟೀ ಕುಡಿಯೋನು. ಐ ಥಿಂಕ್ ಇದು ನನಗಂತ ಹೇಳಿದ ಅಕ್ಕ ಇದನ್ನ ತೊಗೊತೀನಿ ಗೊತ್ತಲ್ಲ ನಿಮಗೆ. ಯಾ ನೈಸ್ ಚೆನ್ನಾಗೈತಿ. ಸ್ವಲ್ಪ ಲಾಗು ಮಾಡ್ತಾ ರೂಢಿ ಆಯ್ತು ಚೆನ್ನಾಗ್ತೈತಿ. ಬಟ್ ಅದೇ ಮಟ್ಟ ಸ್ವಲ್ಪ ಆಗ್ತೈತಿ. ಮಕ್ಕ ಬಂದಾಳೆ ಜಲ್ದಿ ಟೀ ನೋಡ್ತಾಳೆ. ಈ ಕಪ್ ಹಾಕಿ ಕುಡಿತಿದ್ಲು. ಬಟ್ ಇದೆ ತೊಗೊಂಬಿಟ್ಟಿನಿ ನಾನು. ಏನು ಮಾಡ್ತಾಳೆ ನೋಡೋಣ. ಹಾಕ ಹೋಗೈತಳ ಕರೆಂಟ. ಚಹಾ ಕುಡಿ ನೀನು. ಕಾಫಿ ಚಾ ಇನ್ನೂ ಒಂದು ಹಾಂ ಏಯ್ ಇಷ್ಟ ಅಲ್ಲಿ ಇಟ್ಟಿದ್ದೀರ ಮತ್ತು ನಿಂಗೊಂದು ನಂಗೊಂದು ಅಂತ ಹಂಗಂದ್ರೆ ನಾ ಕರೆಕ್ಟ್ ಕಪ್ಪ ತೊಗೊಂಡಿ. ಬಿಸ್ಕಿಟ್ ಇಲ್ಲಾಂದ್ರೆ ಬ್ರೆಡ್ ಏನಾರು ಇರಬೇಕು ಅಷ್ಟೇ ಕಡೆ. ಈಗಿಲ್ಲ ಅದಕ್ಕೆ ನಾನು ಬಿಡಲ್ಲ. ಓಕೆ ಓಕೆ ಫ್ರೆಂಡ್ಸ್ ಸ್ಟೇಟ್ಯೂನಾಗಿದೆ. ಈಗ ನಾನು ನನಗೂ ಕಾಫಿ ಕೂಡ ಅಂತೀನಿ. ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ಟೇಟ್ಯೂನ್. ಓಕೆ ಫ್ರೆಂಡ್ಸ್ ಈಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟು ಮಟ್ಟ ಅದೇ ಕೆಲಸ ಮಾಡ್ತಾಯಿದ್ದೆ. ಹಂಗಾಗಿ ಬ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ. ಈಗ ಟೈಮ್ ಬಂದುಬಿಟ್ಟು 9:30 ಆಗೈತಿ, 9:30 ಆಗೈತಿ. ಈಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅದು ಪಾರ್ಟ್ 1 ವಿಡಿಯೋ. ಈ ಪಾರ್ಟ್ 2 ವಿಡಿಯೋ ಇನ್ನು ಎಡಿಟ್ ಮಾಡಬೇಕು ಅಂತ ಸೌಂಡ್ ಮಾಡೋ ಅಂತೇಳಿ ಇನ್ನು ಕ್ಲಾಸ್ ಎಲ್ಲ ಹೊಯ್ಕೊಂಬರ್ಕೆ ಆಯಿತು. ಇನ್ನೂ ಏನು ಎದ್ದು ಹಾಗೆ ಇಟ್ಟಿದ್ದು ಮಮ್ಮಿ ಕಾಯಿಸಿಟ್ಟಾರ ನಾನು ಮಾಡಕ್ಕೆ ಹೊಂದ್ತೀನಿ. ಬಟ್ ಆಗೋದು ಇಲ್ಲಿ ಇದೊಂದು ಹೊಂದ್ಸಿದ ಕೆಡಿಸಿಟ್ಟಾಳೆ ನೋಡ್ರಿ. ಅದೆಲ್ಲ ಕೆಟ್ಟದ್ದು ಗೊತ್ತಾಗೋದು ಹೆಂಗೆ ಮಾಡಬೇಕು. ತಿಂದೆ ಸ್ಟೇಟ್ಯೂನೇ ಆಗಿದೆ. ಈಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಚಾರ್ಜರ್ 27 ಐತಿ. ಚಾರ್ಜರ್ ಮಾಡ್ಕೊತೀನಿ. ಹಂಗಂದ್ರೆ ನೀವು ಆಮೇಲೆ ವಿಡಿಯೋ ಮಾಡೋಕ್ಕೂ ಲಾಗ್ ಮಾಡೋಕ್ಕಾಗುತ್ತೆ. ಆಮೇಲೆ ಇದೊಂದು ವಿಡಿಯೋ ಎಡಿಟ್ ಮಾಡಬೇಕು, ಅದನ್ನು ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಈಗ ಓದ್ಕೊತೀನಿ. ಚಾರ್ಜರ್ ಇಟ್ಟು ಓಕೆನಾ. ಸ್ಟೇಟ್ಯೂ ಫ್ರೆಂಡ್ಸ್ ಗಾಡಿಗೆ ಪೆಟ್ರೋಲ್ ತೊಗೊಂಡು ಹಂಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಈ ಕಾಫಿ ಪೌಡ್ರು ಬ್ರೆಡ್ ತೊಗೊಂಡು ಬಂದ್ವಿ. ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಬಟ್ ನಾ ಮಾಡಿದ್ದ ಅಕ್ಕ ಮಾಡಿದ್ದು ಬ್ಲಾಗ್ ಅದು. ಕಾಫಿ ಅಂತೆ ಕಾಫಿ ಅಂತೀನಿ ಕಾಫಿ. ಆಮೇಲೆ ಒಂದಿನ ಇನ್ಸಿಡೆಂಟ್ ಆಯ್ತು ಅಲ್ಲಿ. ಅದನ್ನು ಕೂಡ ಸ್ವಲ್ಪ ಲಾಗಲ್ಲಿ ನೋಡಿರ್ತಿದ್ರೆ ನಾನು ಹೇಳ್ತೀನಿ. ಏನಪ್ಪ ಅಂದ್ರೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಅದು 210 ರೂಪಾಯಿ ನಾವು ಹಣ್ಣು ಕೊಟ್ಟೆ. 110 ಅಷ್ಟು ಹಾಕ್ಸಿದ್ದು ನಾವು ಪೆಟ್ರೋಲು. ಅವ್ನು ಹೊಳೆ ಕೊಟ್ಟಾಯ್ತು. ನಾವು ಬಂದ್ವಿ ಅಂಗಡಿ ಕಡೆ ಬಂದ್ಮ್ಯಾಗ ಇಲ್ಲಿ ಬ್ರೆಡ್ ತೊಗೊಳ್ಳೋಣ ಅಂತಂದು ಬೇಕ್ರಿ ಕಡೆ ನಿಲ್ಸಿದ್ವಿ. ಅವಾಗ ದುಡ್ಡು ನೋಡಿದ್ರೆ ದುಡ್ಡು ಇದ್ದೇ ಇಲ್ಲ. ಆಮೇಲೆ ಗೊತ್ತಾಯ್ತು ಅವ್ನು ಕೊಟ್ಟಿದ್ದ. ಮತ್ತೆ ಹೊಳ್ಳೆ ಓದಿ ಅದನ್ನು ಸ್ವಲ್ಪ ಲಾಗ್ ಮಾಡಿರ್ತೀನಿ ನೋಡಿ. ಹಾಕ್ತೀನಿ ನೋಡ್ಕೊಂಬರ್ರಿ. ವಿಡಿಯೋ ಮಾಡಂಗ ವಿಡಿಯೋ ಮಾಡಂಗ
ಹಿಂಗೆ ನೋಡ್ಕೊಂಬಂದಿದ್ದಲ್ಲ ಅದೇ ಅಷ್ಟು ಹಂಗಾಯಿತು. ಸ್ವಲ್ಪ ಹಂಗೆ ಮಾಡಿದ್ವಿ ಅಷ್ಟೇ ವಿಡಿಯೋ. ಫಸ್ಟ್ ಟೈಮ್ ಎಲ್ಲ ಅದು ಕೊಡಲಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ ಇಲ್ಲ ನೋಡೋಣ ಅಂತ ಮಾಡಿದ್ದು, ಬಟ್ ಕೊಟ್ಟರು. ಯಾಕೆ ಅವ್ರಿಗೂ ಗೊತ್ತಿದ್ದ ಅಣ್ಣ ಕರೆಕ್ಟ್ ಅವ್ನು 100 ರೂಪಾಯಿ ವಾಪಸ್ ಕೊಟ್ಟ. ನಾವು ಚೇಂಜ್ ಕೊಡೋಣ ಕರೆಕ್ಟಾಗಿ ನೀವು ಚೇಂಜ್ ಕೊಟ್ಟಿಲ್ಲ ಅಂತ ಕರೆಕ್ಟ್ 100 ರೂಪಾಯಿ ಅಷ್ಟು ಅವ್ರು ಕೊಟ್ಟೆ. ನನಗೆ ಗೊತ್ತಿತ್ತು ಅವನಿಗೆ 210 ಕೊಟ್ಟು ಏನು ಗೊತ್ತೈತೆ ಅದಕ್ಕೆ ಅವ್ನು 100 ರೂಪಾಯಿ ವಾಪಸ್ ಕೊಟ್ಟ. ಅದು ಸ್ವಲ್ಪ ಗಡಿಬಿಡಿ ಇತ್ತು ಇವತ್ತು. ಯಾಕಪ್ಪ ಬಂದ್ವಿ ಮತ್ತೆ ರಿಟರ್ನ್ ಹೋಗಿ ಯಾಕಂದ್ರೆ ಈಗ ಮತ್ತೆ ಇದು ಚಹಾ ಮತ್ತು ಬ್ರೆಡ್ ತಿಂದು ಮತ್ತೊಂದು ಕಡೆ ಎಲ್ಲ ಹೋಗ್ಬೇಕು ಪಪ್ಪ ನಾನು ಅಲ್ಲಿ ಹೋಗ್ಬೇಕು. ಹಂಗೆ ಸ್ವಲ್ಪ ಗಡಿಬಿಡಿ ಅದಕ್ಕೆ ಇದಾಗಿತ್ತು. ಆಮೇಲೆ ಈಗ ಈ ವ್ಲಾಗ್ ಕೂಡ ಎಡಿಟ್ ಮಾಡಬೇಕು. ಪಾರ್ಟ್ 2 ವ್ಲಾಗ್ ಬರ್ತದೆ ಅಂತ ಹೇಳ್ಬಿಟ್ಟು ನಾವೇ ಇವತ್ತು ಎಡಿಟ್ ಮಾಡಿದ್ದು ಮಾತ್ರ ಇಲ್ಲಿದೆ ನೋಡಿ ತೋರಿಸ್ತೇನೆ. ಇಲ್ಲಿದೆ ಅಲ್ಲ ಈ ಪೇಪರ್ ಹರಿಯೋಕ್ಕೆ ನಂಗೆ ಅವಕಾಶ ಇಲ್ಲ ಅಂದರೆ ಪೇಪರ್ ಹರಿಯೋಕ್ಕಾಗಲ್ಲ. ಹಾಗಾಗಿ ಇದು ಒಂದು ಪೇಪರ್ ಹರಿಬೇಕು ಡೇ 1 ಇಂದು. ಬಟ್ ಒಂದು ವಿಡಿಯೋ ಅಪ್ಲೋಡ್ ಆಗಿತ್ತು, ಇನ್ನೊಂದು ಆಗಬೇಕು. ಯಾಕಪ್ಪ ಅಂದರೆ ಒಂದು ದಿವಸಕ್ಕೆ ಒಂದೇ ವಿಡಿಯೋ, ಬಟ್ ವಿಡಿಯೋ ಲೆಂತ್ ಆಗಿರೋದ್ರಿಂದ ನೀವು ನೋಡೋಂಗಿಲ್ಲ. ಹಂಗೆ ಬಿಟ್ಟರೆ ನೀವು ನೋಡೋಂಗಿಲ್ಲ ಅಂತಂದು ಪಾರ್ಟ್ 1 ಅಂತ ಬಿಡ್ತೀನಿ. ಅಂದರೆ ಬಿಟ್ಟಿನಿ ಆಲ್ರೆಡಿ ಪಾರ್ಟ್ 1 ಇನ್ನೂ ಅಪ್ಲೋಡ್ ಆಗಿಲ್ಲ. ಈಗ ಇನ್ನೂ ಅಪ್ಲೋಡ್ ಆಗುತ್ತೆ. ಸ್ಟೇ ಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈಗ ನೈಟಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡಿದ್ರೇನು ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೇನೋ ಮಾಡಬೇಕು. ಏನಪ್ಪ ಅಂದರೆ ಇವತ್ತಿನೊಂದು ಏಮ್ ಕಂಪ್ಲೀಟ್ ಆಗೈತಿ. ಹಾಗಾಗಿ ಇದರಲ್ಲಿ ಒಂದು ವೇಟ್ ಇದು ನಿಲ್ಕೋಕ ಎದ್ದು ಮಾಡ್ತೀನಿ ಸ್ವಲ್ಪ. ಇವತ್ತು ಇಂದು ಒಂದು ಏಮ್ ಕಂಪ್ಲೀಟ್ ಆಗೈತಿ. ಅಂದರೆ ಡೇ 1 ಇವತ್ತು ನಿನ್ನೆ ಲಾಗಷ್ಟು ಇವತ್ತು ಅಪ್ಲೋಡ್ ಆಗಿದೆ ಯೂಟ್ಯೂಬ್ನಲ್ಲಿ. ಹಾಗಾಗಿ ಒನ್ ಡೇ ಒಂದು ಲಾಗ್ ಅಪ್ಲೋಡ್ ಆಗಿದೆ. ಹಾಗಾಗಿ ಇದನ್ನ ಓಕೆ ನಾಳೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು. ಆ್ಯಕ್ಚುಲಿ ಡೇ 1ಗೆ ಒಂದೇ ವಿಡಿಯೋ ಅಪ್ಲೋಡ್ ಆಗಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ 2 ವಿಡಿಯೋ ಅಪ್ಲೋಡ್ ಆಗೈತಿ. ಯಾಕಪ್ಪ ಅಂದರೆ ವಿಡಿಯೋ ಲೆಂತ್ ಆಗಿತ್ತು. ಹಾಗಾಗಿ ಒಂದೇ ಲಾಗ್ನಾಗ ಬೆಳಕ್ಕೆ ಬಿಡ್ಬೋದಿತ್ತು, ಬಟ್ ಸ್ಟಿಲ್ ಅದು ನಿಮ್ಗೆ ನೋಡೋಕ್ಕೆ ಭಾಳ ಬೋರ್ ಬರುತ್ತೆ. ಅಂದರೆ ಈಗ ಒಂದು ಬ್ಲಾಗ್ ನೋಡಿ ಮತ್ತು ಇನ್ನೊಂದು 1 ಅವರ್ 2 ಅವರ್ ಬಿಟ್ಟು ಮತ್ತು ಇದನ್ನು ನೋಡ್ಬೋದು. ಬಟ್ ನೀವು ಯಾವಾಗ ಪಾಸ್ ಮಾಡಿರ್ತೀರ ಒಂದೇ ಲಾಗ್ ಬಿಟ್ಬಿಟ್ರೆ ನೀವು ಅರ್ಧ ನೋಡಿ ಪಾಸ್ ಮಾಡಿ ಇಟ್ಟು ನೋಡ್ಲಂಗೆ ಇರಬಹುದು ಅಂತಂದು 2 ಲಾಗ್ ಮಾಡೀನಿ ನಾನು. ಓಕೆನಾ? ಇನ್ನು ನೀವು ಚೆಕ್ ಮಾಡಿಲ್ಲಪ್ಪ ಅಂದರೆ ಈ ವಿಡಿಯೋ ಲಾಸ್ಟ್ ಏನಿರುತ್ತಲ್ಲ ಅಲ್ಲಿ ನಿಮ್ಗೆ 2 ಲಾಗ್ ತೋರಿಸುತ್ತೆ. ಬೇಕಂದರೆ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಇವತ್ತಿನ ಲಾಗಲ್ಲಿಷ್ಟೇ. ಅಂದರೆ ಇವತ್ತಿನ ಡೇ ಒಳಗಿಷ್ಟೇ. ಮತ್ತು ನಾಳೆ ಸಿಗ್ತೀನಿ. ಎಲ್ಲರಿಗೂ ಗಂಟೆ ಟೇಕ್ ಕೇರ್. ಬೈ. ಬಿ ಸೇಫ್. ಬಾಯ್.